ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನೆಲ್ಗೆ ಸ್ವಾಗತ. ಇಂದು ನಮ್ಮ ಸರಣಿಯ 56ನೇ ದಿನ. ಭಗವಂತನ ಶಕ್ತಿಗಳು ಅಪಾರ, ಅವುಗಳಿಗೆ ಅಂತ್ಯವಿಲ್ಲ. ಆದರೆ ಅರ್ಜುನನ ಮೇಲಿನ ಪ್ರೀತಿಯಿಂದ ಕೃಷ್ಣನು ತನ್ನ ಪ್ರಮುಖವಾದ ವಿಭೂತಿಗಳನ್ನು ಪರಿಚಯಿಸಲು ಸಿದ್ಧನಾಗಿದ್ದಾನೆ. ನಮ್ಮ ಕಣ್ಣಿಗೆ ಕಾಣುವ ಈ ಪ್ರಕೃತಿಯ ಪ್ರತಿಯೊಂದು ಶ್ರೇಷ್ಠ ವಸ್ತುವು ಕೃಷ್ಣನ ಒಂದು ಅಂಶವೇ ಆಗಿದೆ. ನಾವು ದೇವರನ್ನು ಕೇವಲ ವಿಗ್ರಹದಲ್ಲಿ ಮಾತ್ರವಲ್ಲ, ವಿಜ್ಞಾನದಲ್ಲಿ, ನಕ್ಷತ್ರಗಳಲ್ಲಿ ಮತ್ತು ನಮ್ಮ ಅಂತರಾತ್ಮದಲ್ಲಿ ಕಾಣುವುದು ಹೇಗೆ? ಬನ್ನಿ ಇಂದಿನ ಶ್ಲೋಕಗಳ ಮೂಲಕ ಅರಿಯೋಣ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯ ಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಶ್ರೀ ಭಗವಂತನು ಹೇಳಿದನು, ಎಲೈ ಕುರುಶ್ರೇಷ್ಠನೇ ಅರ್ಜುನ, ನಿನಗೆ ನನ್ನ ದಿವ್ಯ ವಿಭೂತಿಗಳಲ್ಲಿ ಮುಖ್ಯವಾದವುಗಳನ್ನು ಮಾತ್ರ ಹೇಳುತ್ತೇನೆ, ಏಕೆಂದರೆ ನನ್ನ ವಿಸ್ತಾರಕ್ಕೆ ಕೊನೆಯೇ ಇಲ್ಲ. ಕೃಷ್ಣನು ಇಲ್ಲಿ ತುಂಬ ವಿನಯದಿಂದ ಮತ್ತು ಪ್ರೀತಿಯಿಂದ ಹೇಳುತ್ತಿದ್ದಾನೆ, ನನ್ನ ರೂಪಗಳು ಕೋಟ್ಯಂತರ, ಆದರೆ ನಿನಗೆ ಅರ್ಥವಾಗುವಂತಹ ಪ್ರಮುಖ ರೂಪಗಳನ್ನು ಮಾತ್ರ ವಿವರಿಸುತ್ತೇನೆ. ಇದು ನಮಗೆ ತಿಳಿಸುವುದೇನೆಂದರೆ, ಸೃಷ್ಟಿಯ ಸಣ್ಣ ಕಣದಿಂದ ಹಿಡಿದು ಬ್ರಹ್ಮಾಂಡದವರೆಗೆ ಎಲ್ಲವೂ ಅವನದ್ದೇ ವಿಸ್ತಾರ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ. ಎಲೈ ಅರ್ಜುನನೇ, ನಾನು ಸಮಸ್ತ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಆತ್ಮನಾಗಿದ್ದೇನೆ. ಸಕಲ ಜೀವಿಗಳ ಉಗಮ ಅಂದರೆ ಆದಿ, ಸ್ಥಿತಿ ಅಂದರೆ ಮಧ್ಯ ಮತ್ತು ಅಂತ್ಯವೂ ನಾನೇ ಆಗಿದ್ದೇನೆ. ಇದು ಅತ್ಯಂತ ಶಕ್ತಿಶಾಲಿ ಶ್ಲೋಕ. ದೇವರು ಎಲ್ಲೋ ಆಕಾಶದಲ್ಲಿಲ್ಲ, ಆತ ಪ್ರತಿಯೊಬ್ಬರ ಹೃದಯದಲ್ಲಿ ಆತ್ಮ ಅನ್ನುವಂತೆ ಕುಳಿತಿದ್ದಾನೆ. ನಮ್ಮ ಜೀವನ ಆರಂಭವಾಗುವುದು ಅವನಿಂದ, ಸಾಗುವುದು ಅವನಿಂದ ಮತ್ತು ಕೊನೆಗೊಳ್ಳುವುದು ಅವನಲ್ಲೇ. ಈ ಅರಿವು ಬಂದರೆ ನಮಗೆ ಬೇರೆ ಯಾರ ಮೇಲೂ ದ್ವೇಷ ಬರುವುದಿಲ್ಲ, ಏಕೆಂದರೆ ಎಲ್ಲರಲ್ಲೂ ಇರುವುದು ಅದೇ ಕೃಷ್ಣ. ಆದಿತ್ಯಾನಾಂ ಅಹಂ ವಿಷ್ಣುರ್ ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ಪ್ರಕಾಶಮಾನವಾದ ಸೂರ್ಯ, ರಾತ್ರಿ ತಂಪು ನೀಡುವ ಚಂದ್ರನ ಬೆಳಕು ಕೃಷ್ಣನದ್ದು. ನಮ್ಮ 5 ಇಂದ್ರಿಯಗಳನ್ನು ನಿಯಂತ್ರಿಸುವ ಮನಸ್ಸು ಕೂಡ ಕೃಷ್ಣನದ್ದೇ ಒಂದು ವಿಭೂತಿ. ಸ್ನೇಹಿತರೆ, ಇಂದು ನಾವು ಅರ್ಥ ಮಾಡಿಕೊಂಡ ಸತ್ಯವೇನೆಂದರೆ, ನಾವೇನೇ ನೋಡಿದರೂ ಅಲ್ಲಿರುವ ಸೌಂದರ್ಯ ಮತ್ತು ಶಕ್ತಿ ಭಗವಂತನದ್ದು. ನಮ್ಮ ಒಳಗಿರುವ ಪ್ರಾಣಶಕ್ತಿಯೇ ಕೃಷ್ಣ. ನಾಳಿನ 57ನೇ ಭಾಗದಲ್ಲಿ ಕೃಷ್ಣನು ರುದ್ರರಲ್ಲಿ ತಾನು ಯಾರು, ಪರ್ವತಗಳಲ್ಲಿ ತಾನು ಯಾವುದು ಎಂದು ವಿವರಿಸುತ್ತಾನೆ. ಈ ಅದ್ಭುತ ಪಯಣ ಹೀಗೆ ಮುಂದುವರಿಯುತ್ತದೆ. ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ಧನ್ಯವಾದಗಳು.